ಹಾಯ್ ಆಲ್, ಎಲ್ಲರಿಗೂ ಮಾರ್ನಿಂಗ್, ಎಲ್ಲರಿಗೂ ಶುಭೋದಯ. ಬೆಳಗ್ಗೆ ಬೇಗ ಎದ್ದು 2 ಗ್ಲಾಸ್ ವಾರ್ಮ್ ವಾಟರ್ ಕುಡಿದು ಸ್ವಲ್ಪ ಜೀರಿಗೆ ನೀರು ಕುಡಿದು ಬೇಗ ದಿನ ಸ್ಟಾರ್ಟ್ ಮಾಡಿದೆ. ಬೇಗ ದಿನ ಸ್ಟಾರ್ಟ್ ಮಾಡೋ ರೀಸನ್ ಏನು ಅಂದರೆ ಆಫೀಸ್ಗೆ ಹೋಗಬೇಕು. ಆಫೀಸ್ಗೆ ಹೋಗೋಕ್ಕೆ ಮುಂಚೆ ಮನೆ ಕೆಲಸ ಆಗಬೇಕು, ಕೆಲಸದ ಜೊತೆ ಬ್ರೇಕ್ಫಾಸ್ಟ್ ಆಗಬೇಕು. ಇಷ್ಟು ಕೆಲಸ ಹೆಣ್ಮಕ್ಳಿಗಿರುತ್ತೆ. ಆಫೀಸ್ಗೆ ಹೋಗೋ ಹೆಣ್ಮಕ್ಳಿಗೆ ಅದಿನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಬೆಳಗ್ಗೆ ಬೇಗ ಎದ್ದು ಇನ್ನೂ ಕತ್ತಲೆ ಇತ್ತು, ಮಿಷಿನ್ಗೆ ಬಟ್ಟೆ ಹಾಕಿ ಬ್ರೇಕ್ಫಾಸ್ಟ್ ಮಾಡೋದಿತ್ತು. ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದೆ. ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡ್ರೆ ಆಫೀಸಿಗೆ ಸ್ವಲ್ಪ ಆರಾಮಾಗಿ ರೆಡಿಯಾಗಿ ಹೋಗ್ಬೋದು. ರಾತ್ರಿಯೇ ಧನಿಯಾ ನೆನೆಸಿಟ್ಟಿದ್ದೆ. ಧನಿಯಾ ಕಾಳು ಒಂದು 4 ಟೇಬಲ್ ಸ್ಪೂನಷ್ಟು ನೀರಲ್ಲಿ ಹಾಕಿಟ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ಕಷಾಯ ಮಾಡಿಕೊಂಡು ನಿಂಬೆಹಣ್ಣು ರಸ ಹಾಕ್ಕೊಂಡು ಕುಡಿಬೋದು. ಕಾರಣ ಏನು ಅಂದರೆ ಇದು ಡೈಜೆಷನ್ಗೆ ತುಂಬ ಒಳ್ಳೆಯದು, ಇಮ್ಯುನಿಟಿ ಇನ್ಕ್ರೀಸ್ ಮಾಡುತ್ತೆ ಮತ್ತು ಕಾನ್ಸ್ಟಿಪೇಷನ್ ಕಮ್ಮಿ ಮಾಡುತ್ತೆ, ಎಲ್ಲ ರೀತಿಯಲ್ಲೂ ತುಂಬ ಒಳ್ಳೆಯದು. ಸೊ ಧನಿಯಾ ಕಷಾಯ ಮಾಡ್ಕೊಂಡು ಕುಡೀರಿ. ಅದಾದಮೇಲೆ ಕಡಲೆಕಾಳು ನೆನೆಸಿಟ್ಟಿದೆ, ಡಾಬಾ ಸ್ಟೈಲ್ ಗ್ರೇವಿ ಮಾಡೋಣ ಅಂತ. ಅದಕ್ಕೆ ಬೇಕಾದ್ದೆಲ್ಲ ರಾತ್ರಿ ನೆನೆಸಿಟ್ಟಿದ್ದು ಕಡಲೆಕಾಳು, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಬೆಟ್ಟದ ನೆಲ್ಲಿಕಾಯಿ, ಒಣಗಿಸಿರೋ ನೆಲ್ಲಿಕಾಯಿ ಇಷ್ಟು ಹಾಕಿ 3 ವಿಸಿಲ್ ಕೂಗಿಸ್ಕೊಂಡೆ. ಗ್ರೇವಿ ಮಾಡೋದು ತುಂಬ ಈಸಿ. ಗ್ರೇವಿಗೆ ಬೇಕಾಗಿರೋದು ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ ಇಷ್ಟು ಪ್ಯೂರಿ ಮಾಡ್ಕೋಬೇಕು. ಮಗನಿಗೆ ಬಾಯ್ಲ್ಡ್ ಎಗ್ ಬೇಡ ಅಂತ ಆಮ್ಲೆಟ್ ಬೇಕು ಅನ್ನೋ ಕಾರಣಕ್ಕೆ ಪ್ರೋಟೀನ್ ಕಂಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನುಗ್ಗೆಕಾಯಿ ಸೊಪ್ಪಿತ್ತು ಅಂತ ಐರನ್ ಕಂಟೆಂಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನುಗ್ಗೆಕಾಯಿ ಸೊಪ್ಪು ದಿನ ತಿನ್ನಬೇಕು, ನುಗ್ಗೆ ಸೊಪ್ಪು ಅಂತ ಹೇಳ್ತಾರೆ. ಅದನ್ನು ಹಾಕಿ ಆಮ್ಲೆಟ್ ಮಾಡಿಕೊಟ್ಟೆ. ಮಕ್ಕಳು ಯಾರು ಸೊಪ್ಪು ತಿನ್ನಲ್ವೋ ಅವ್ರಿಗೆ ಈ ಥರ ನೀವು ಮಾಡ್ಕೊಳ್ಬೋದು. ಒಂದು ದಿವಸ ಪಾಲಾಕು, ಒಂದು ದಿವಸ ನುಗ್ಗೆ ಸೊಪ್ಪು ಹಾಕಿ ಮೊಟ್ಟೆ ಆಮ್ಲೆಟ್ ಮಾಡ್ಕೊಳ್ಬೋದು. ಅದಾದಮೇಲೆ ನಾನು ವಾಕಿಂಗ್ ಹೋಗಬೇಕಿತ್ತು, ವಾಕಿಂಗ್ ಟೈಮ್ ಆಗಿತ್ತು. ಸೊ ಧನಿಯಾ ಕಷಾಯ ನಾನು ರಿಲ್ಯಾಕ್ಸ್ ಆಗಿ 5 ನಿಮಿಷ, ಜಾಸ್ತಿ ಅಲ್ಲ 5 ನಿಮಿಷ ರಿಲ್ಯಾಕ್ಸ್ಡ್ ಆಗಿ ಕೂತು ಧನಿಯಾ ಕಷಾಯ ಕುಡಿದು ವಾಕಿಂಗ್ಗೆ ಹೋದೆ. ವಾಕಿಂಗ್ ಹೋಗೋದು ಹೆಣ್ಮಕ್ಳು ಬೆಳಗ್ಗೆ ಎದ್ದು ವಾಕಿಂಗ್ ಹೋಗೋದು ಬರೀ ನಮ್ಮ ದೇಹನ ಕರಗಿಸ್ಕೊಳ್ಳೋಕ್ಕಲ್ಲ, ಸೌಂದರ್ಯ ಹೆಚ್ಚು ಮಾಡ್ಕೊಳ್ಳೋಕ್ಕಲ್ಲ, ನಮ್ಮ ದೇಹನ ಆದಷ್ಟು ಬಲಿಷ್ಠವಾಗಿ ಇಟ್ಕೊಳ್ಳೋಕ್ಕೆ. ಯಾಕೆ ಬಲಿಷ್ಠವಾಗಿ ಇಟ್ಕೊಳ್ಳೋಕ್ಕೆ ಅಂದರೆ ನಾವು ನಮ್ಮ ಕುಟುಂಬದ ಕಣ್ಣು, ನಾವು ನಮ್ಮ ಸಂಸಾರದ ಕಣ್ಣು. ಸೊ ನಮ್ಮ ಸಂಸಾರನ ನಾವು ಮೇಂಟೈನ್ ಮಾಡಬೇಕು, ನಮ್ಮ ಮಕ್ಕಳನ್ನ, ನಮ್ಮ ಫ್ಯಾಮಿಲಿನ, ನಮ್ಮ ಹಿರಿಯರನ್ನೆಲ್ಲ ನೋಡ್ಕೋಬೇಕು ಅಂದರೆ ಅದಕ್ಕೆ ಬೇಕಾದಷ್ಟು ಬಲ, ಶಕ್ತಿ ನಮ್ಮಲ್ಲಿರಬೇಕು. ವಾಕಿಂಗ್ ಹೋಗೋದ್ರಿಂದ ಹೆಣ್ಮಕ್ಳು ಎಷ್ಟೋ ಆ್ಯಂಗ್ಸೈಟಿ, ಸ್ಟ್ರೆಸ್ಸಿಂದ ದೂರ ಆಗ್ತಾರೆ. ಒಂದು 4-5 ಜನ ಫ್ರೆಂಡ್ಸ್ ಆಗ್ತಾರೆ. ನೋಡಿ, ಇವಾಗ ನಾನು ನನ್ನ ಕಸಿನ್ ಜೊತೆ, ನನ್ನ ನೇಬರ್ ಆಂಟಿ ಜೊತೆ ಎಲ್ಲ ವಾಕಿಂಗ್ ಹೋಗ್ತೀನಿ. ಒಂದು 4-5 ವಿಚಾರ ಅವರಿಂದ ನಾನು ತಿಳ್ಕೊಳ್ತೀನಿ. ಅದು ಅಡುಗೆ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು, ಅನೇಕ ವಿಷಯಗಳು ನಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಬೇಗ ಮನೆಗೆ ಬಂದು ಈ ಥರ ಗ್ರೇವಿಗೆ ಪ್ಯೂರಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಾಳು ಗಟ್ಟಿ ಬರಬೇಕಲ್ವ ಗ್ರೇವಿ, ಅದಕ್ಕೋಸ್ಕರ ಸ್ವಲ್ಪ ಕಾಳು ಹಾಕ್ಕೊಂಡು ಅದನ್ನು ಪ್ಯೂರಿ ಮಾಡಿಕೊಂಡೆ. ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಡಾಬಾ ಸ್ಟೈಲ್ ಮಾಡೋಕ್ಕೆ ಸ್ವಲ್ಪ ಜೀರಿಗೆ ಹಾಕಬೇಕು, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, 2 ಹಸಿಮೆಣಸಿನ್ಕಾಯಿ, ಖಾರ ಜಾಸ್ತಿ ತಿನ್ನೋರು ಖಾರ ಜಾಸ್ತಿ ಹಾಕ್ಕೋಬೋದು. ಅದಾದಮೇಲೆ ಈ ಪ್ಯೂರಿ, ಇದಕ್ಕೆ ಆನಿಯನ್ ಏನು ಹಾಕೋದು ಬೇಕಾಗಿಲ್ಲ, ಬೇಕಾದರೆ ಆಲೂಗಡ್ಡೆ ಹಾಕ್ಕೋಬೋದು. ಆಮೇಲೆ ಕಸ್ತೂರಿ ಮೇಥಿ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಏನು ಅಂದರೆ ಮ್ಯಾಗಿ ಮಸಾಲ, ಸ್ವಲ್ಪ ಗರಂ ಮಸಾಲ, ಮ್ಯಾಗಿ ಮಸಾಲ ಬೇಕು ಅಂದರೆ ಹಾಕೋಬೋದು. ಐ ನೋ ಇಟ್ಸ್ ಅ ಟೇಸ್ಟ್ ಮೇಕರ್ ಅಂತ ಅಗೇನ್, ಬಟ್ ಯಾವತ್ತೋ ಒಂದು ದಿವಸ 6 ತಿಂಗಳು, 1 ವರ್ಷಕ್ಕೊಂದು ಸಾರಿ ತಿನ್ನೋದು ತಪ್ಪೇನಲ್ಲ. ಸೊ ಅದನ್ನು ಸ್ವಲ್ಪ ಹಾಕಿ ಕುದಿಯಕ್ಕೆ ಬಿಡಬೇಕು. ರಾತ್ರಿಯೇ ನಾನು ಪೂರಿಗೆ ರೆಡಿ ಮಾಡ್ಕೊಂಡಿದ್ದೆ, ಬಟ್ ಮಗನಿಗೆ ಸ್ವಲ್ಪ ಕೋಲ್ಡ್ ಇತ್ತು ಅನ್ನೋ ಕಾರಣಕ್ಕೆ ಪೂರಿ ಬೇಡ ಅಂತ ಹೇಳಿ ಸಾಫ್ಟಾಗಿ ಮೃದುವಾಗಿ ಚಪಾತಿ ಮಾಡಿದೆ. ಚಪಾತಿ ತುಂಬ ಚೆನ್ನಾಗಿ ಬಂದಿತ್ತು. ಚಪಾತಿ ಮಾಡಿಕೊಂಡು ಬಾಕ್ಸೆಲ್ಲ ಪ್ಯಾಕ್ ಮಾಡಿಕೊಂಡೆ. ನಾನು ನನ್ನ ಫ್ರೆಂಡ್ ಕೊಲೀಗ್ ಹೀಗೆ ಆಫೀಸಲ್ಲಿ ಮಾತಾಡ್ತಾ ಇದ್ರಿ. ಅವ್ರ ಊರು ಬಂದು ಗೋಕರ್ಣ ಇವಾಗ ತುಂಬ ಬಿಸಿಲಿದೆ, ಹ್ಯೂಮಿಡ್ ಇದೆ, ಇರೋಕ್ಕಾಗ್ತಾಯಿಲ್ಲ ಮನೇಲಿ ಅಂತ ನನ್ನ ಫ್ರೆಂಡ್ ಹೇಳ್ತಾ ಇದ್ರು. ನಾನು ಕೇಳಿದೆ, ಮತ್ತು ಹೆಂಗೆ ಹೋಗ್ತಿದ್ಯಾ ಊರಿಗೆ ನೀನು? ಗೋಕರ್ಣ ಬಿಸಿಲು ಅಂತ ಇದೆಯಾ, ಹೆಂಗಿರ್ತೀಯ ನೀನು? ಇಲ್ಲೇ ಎಸಿನಲ್ಲಿ ಆಫೀಸಲ್ಲಿ ಕೆಲವು ಸಾರಿ ಸೆಕೆ ಆದರೆ ಏನು ಇಷ್ಟು ಸೆಕೆ ಆಗ್ತಿದೆ ಅಂತಿದ್ಯಾ, ಮತ್ತು ಗೋಕರ್ಣ ಹೆಂಗೆ ಹೋಗ್ತೀಯಾ ಅಂದೆ. ಅದೇನು ಗೊತ್ತಾ ಮೇಡಮ್, ಗೋಕರ್ಣ ನಮ್ಮ ತಾಯಿ ಮನೆ. ಅಲ್ಲಿ ಬಿಸಿಲಿರಲಿ ಚಳಿ ಇರಲಿ ಅಮ್ಮ ಮನೇಲಿ ಎಲ್ಲ ಚೆನ್ನಾಗಿ ಅನಿಸುತ್ತೆ. ಯಾಕೆ ಗೊತ್ತಾ, ನಮಗೆ ಯಾರು ಇಷ್ಟ ಆಗ್ತಾರೋ ಆ ಜಾಗ ಯಾವುದಾದ್ರೂ ಆಗಿರ್ಬೋದು, ನಮಗಿಷ್ಟವಾಗಿರೋ ಜನ ಎಲ್ಲಿದ್ರೂ ಆ ಜಾಗ, ಅಲ್ಲಿರೋ ವಾತಾವರಣ ಎಲ್ಲನೂ ನಮಗೆ ತುಂಬ ಅಚ್ಚುಮೆಚ್ಚಾಗ್ಬಿಡತ್ತೆ. ಹೌದು, ನಿಜ. ಹೆಣ್ಮಕ್ಳಿಗೆ ತಾಯಿ ಮನೆ ದೇವ್ರು ಕೊಟ್ಟವರ. ಅಲ್ಲಿರೋ ನೆಮ್ಮದಿ, ಸಮಾಧಾನ, ಸಂತೋಷ ಇನ್ನೆಷ್ಟೇ ಕೊಟ್ಟರು, ಎಷ್ಟೇ ಕೋಟಿ ಕೊಟ್ಟರು ಆ ಸ್ಥಾನನ, ಆ ಸಂತೋಷನ ಯಾರೂ ತುಂಬಿಸೋಕ್ಕಾಗಲ್ಲ. ಏನಂತೀರ? ನಿಜ ಅಲ್ವಾ? ಹಾಗೆ ನಿಮ್ಮ ಜೊತೆ ಒಂದಷ್ಟು ಮಾತುಕತೆ ಆಯಿತು. ಸೊ ಬಾಕ್ಸ್ ಪ್ಯಾಕಿಂಗ್ ಮಾಡಿ ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಇಷ್ಟು ಮುಗಿಸ್ಕೊಂಡೆ. ಇವತ್ತು ಯಾವಾಗೂ ಮ್ಯಾಂಗೋ ಅಂತ, ಇವತ್ತು ಪಪಾಯ. ನೀವು ಮ್ಯಾಂಗೋ ನೋಡಿ ಬೋರ್ ಆಗಿರ್ತೀರ. ಸ್ನ್ಯಾಕ್ಗೆ ಬ್ರೆಡ್ ಜಾಮ್ ಬೇಕು ಅಂತ ಬ್ರೆಡ್ ಜಾಮ್ ಕೊಟ್ಟೆ. ಇವತ್ತೊಂದು ಒಗಟು ಬಿಡಿಸಿ ನೀವು. ನಾನು ಈ ಒಗಟು ಪ್ರಶ್ನೆ ಕೇಳ್ತೀನಿ. ತಾಯಿ ಮನೆ ಅಂದರೆ ಸರ್ರಂತ ಓಡೋಗ್ತಾಳೆ, ಗಂಡನ ಮನೆ ಅಂದರೆ ನಿಂತು ಬರ್ತಾಳೆ. ಈ ಒಗಟನ್ನ ಬಿಡಿಸಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ಆಲ್.